ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಜಮಾನ್ರೆ, ನನ್ನಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಕ್ಷಮೆ ಯಾಕೆ ಕೇಳ್ತಿದೆ ಪಾರು? ನಿನ್ನಿಂದ ಅಂಥ ತಪ್ಪೇನೂ ಆಗಿಲ್ಲ. ಪುಟಾಣಿ ನಮ್ಮ ಮಗಳು ಅನ್ನೋ ಸತ್ಯನ ಯಾರ ಹತ್ರನೂ ಹೇಳ್ಬಾರ್ದು ಅಂತ ಅಪ್ಪವ್ರಿಗೆ ನಾನು ಬಲವಂತ ಮಾಡಿದ್ನಲ್ಲ, ಅದಕ್ಕೆ ನಿಮ್ಗೇನಾದರೂ ಬೇಜಾರಾಗಿದೆಯಾ? ಬೇಜಾರಾಗಿದ್ರು ಅದ್ರ ಹಿಂದೆ ಇರೋ ನಿನ್ನ ಒಳ್ಳೆ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ಪಾರು. ಮಗು ನಮ್ಮದೇ ಅನ್ನೋ ಸತ್ಯ ಎಲ್ರಿಗೂ ಗೊತ್ತಾಗಲಿಲ್ಲ ಅನ್ನೋ ನೋವಿಗಿಂತ ನೀನು ಅರ್ಸನ್ ಕೋಟೆ ಬಗ್ಗೆ, ಜನನಿ ಬಗ್ಗೆ ಯೋಚನೆ ಮಾಡಿದ ರೀತಿ, ನಿನ್ನ ಒಳ್ಳೆತನ, ತ್ಯಾಗ ಮನೋಭಾವ, ಆ ನೋವನ್ನೆಲ್ಲ ಮರೆಸಿದೆ ಪಾರು. ಜನನಿಗೇನಾದರೂ ಹುಟ್ಟಾನೆ ತನ್ನ ಮಗು ಸತ್ತೋಗಿತ್ತು ಅನ್ನೋ ಸತ್ಯ ಗೊತ್ತಾಗಿದ್ದಿದ್ರೆ ಅವಳು ಖಂಡಿತ ಬದುಕ್ತಾ ಇರಲಿಲ್ಲ ಪಾರು. ಜನನಿ ಜೀವ ಇಲ್ಲ ಅಂದರೆ ಪ್ರೀತು ಜೀವನ ಇಲ್ಲ. ಆಗ ಅರ್ಸನ್ ಕೋಟೆಯಲ್ಲಿ ಯಾರು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅದನ್ನು ನೀನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ನಿನ್ನನ್ನು ಹೆಂಡತಿಯಾಗಿ ಪಡೆದಿರೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಪಾರು. ನೀನು ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪಾರು. ಹಾಯ್ ಕಂದ. ಇವತ್ತು ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದಾ? ಯಾಕೆ ಖುಷಿ ಆಗ್ತಾ ಇದೆ? ನಾವು ದುಬೈಗೆ ಹೋಗೋದು ಕ್ಯಾನ್ಸಲ್ ಆಯ್ತಲ್ಲ, ಅದಕ್ಕೆ. ನಮಗೂ ಅಷ್ಟೇ ಕಂದ. ನೀ ನಮ್ಮನ್ನು ಬಿಟ್ಟು ದೂರ ಎಲ್ಲೂ ಹೋಗ್ತಾ ಇಲ್ವಲ್ಲ, ಅದಕ್ಕೆ ನಮ್ಮಿಬ್ಬರಿಗೂ ತುಂಬಾ ಖುಷಿ ಆಗ್ತಾ ಇದೆ. ಸಾರಥಿ, ಪಾರು, ನೀವಂದ್ರೆ ನಂಗೆ ತುಂಬಾ ಇಷ್ಟ. ನಿಮ್ಮನ್ನ ಬಿಟ್ಟು ನಂಗೆ ದೂರ ಹೋಗಕ್ಕೆ ಬೇಜಾರು. ಅಯ್ಯೋ ಕಂದ, ನಮ್ಮಿಬ್ರು ಕಂಡ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ? ಅದಕ್ಕೆ ನೀನು ನಮ್ಮಿಬ್ಬರಿಗೂ ಪಪ್ಪಿ ಕೊಡ್ಬೇಕು, ಸರಿನಾ? ಸರಿ. ನಿನ್ನ ಬಿಟ್ಟು ನಮ್ಮ ಕೈಲೂ ಇರೋದಕ್ಕಾಗಲ್ಲ ಬಂಗಾರಿ. ನೀನು ಎಲ್ಲೂ ಹೋಗಬಾರ್ದು, ನಮ್ಮ ಜೊತೆನೇ ಇರಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.